ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ಗಂಟೆ ಎಲೆಕ್ಟ್ರಿಕ್ ಗಾಡಿಗಳ ಬಗ್ಗೆ, ವೆಹಿಕಲ್ಗಳ ಬಗ್ಗೆ ವೀಡಿಯೋ ಮಾಡ್ತಿದ್ದೆ. ಇವತ್ತು ನಮ್ಮ ಜಮೀನಲ್ಲಿ ಹುಲ್ಲೋರ ಅಂತ ಪ್ರೋಗ್ರಾಮ್ ಐತೆ. ನಮ್ಮಪ್ಪ ಕರೆದವ್ರೆ. ಕುಯ್ಯೋಕ್ಕಂತೂ ಬಂದಿಲ್ಲ, ಕಟ್ಟೋಕ್ಕೂ ಬಂದಿಲ್ಲ. ಬರಬೇಕು ಅಂತ ಆಸೆ ಇದ್ದರೂ ಬರೋಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಮೈಸೂರಿಂದ ಇಲ್ಲಿಗೆ ಬರಬೇಕಂದ್ರೆ ನನಗೆ 60 ಕಿಲೋಮೀಟ್ರ್ ಆಗುತ್ತೆ. ಅಪ್ ಆ್ಯಂಡ್ ಡೌನ್ ಎತ್ತಗೋದ್ರೆ 120 ಕಿಲೋಮೀಟ್ರು ಜರ್ನಿ ಮಾಡಿದ್ರೆ ಬೈಕ್ ಓಡಿಸಿ ಬೇಜಾರಾಗೋಗ್ತದೆ. ಬಸ್ಸಲ್ಲಿ ಬರೋಣ ಅಂದರೆ ಜನ ಸಾಗರ ತುಂಬಿ ತುಳುಕ್ತಾ ಇರ್ತಾರೆ, ಬರೋಕ್ಕಾಗಲ್ಲ. ಸೊ ಈಗ ಬೆಳಗ್ಗೆಲ್ಲ ಬಂದಿದ್ದೀನಿ. ಇವತ್ತು ಈಗ ಟಾರ್ಪಲೆಲ್ಲ ಆಸೆ ಐತೆ, ಕಟ್ಟಿದ್ದಾರೆ. ನಾವು ಬರೀ ಒತ್ಕೊಬಂದು ಮೇಕ್ ತಗೊಂಡು ಮತ್ತೆ ಇಲ್ಲಿಂದ ಮನೆಗೆ ತೊಗೊಂಡೋಗ್ಬೇಕು. ಇಲ್ಲಿಂದ 2.5-3 ಕಿಲೋಮೀಟ್ರ್ ಆಗುತ್ತೆ. ಟ್ರ್ಯಾಕ್ಟ್ರು ತುಂಬ್ಕೊಂಡು ಹೋಗ್ಬೇಕು. ಈಗ ಟಾರ್ಪಲೆಲ್ಲ ಆಸೆ ಆಯಿತು. ಈಗ ನಮ್ಮ ಗದ್ದೆಗೆ ಹೇಮಾವತಿ ನಾಲೆ ಇದು ಗುರೂರು ಡ್ಯಾಮಿಂದ ಬರುತ್ತೆ. ಈಗ ಇಲ್ಲಿಂದ ನಮ್ಮ ಗದ್ದೆ ಒಳಗೆ ಹೇಗೆ ನೀರು ಹೋಗುತ್ತೆ, ಎಲ್ಲಿಂದ ಕಟ್ಟೆ ಕೊಟ್ಟಿರ್ತಾರೆ ಅಂದರೆ, ಮೊದಲು ಈ ಥರ ಇರಲಿಲ್ಲ. ಮಣ್ಣಿಂದು ಕವಲೆಗಳಿರ್ತಿದ್ದು, ಬರೀ ಬಿಟ್ಬಿಟ್ಟಿದ್ರು. ಈಗ ಒಂದು 8-9 ವರ್ಷದ ಹಿಂದ್ಗಡೆ ಈ ಕವಲೆಗಳನ್ನು ರೆಡಿ ಮಾಡಿ ಸಿಮೆಂಟ್ ಕವಲೆ ಮಾಡಿದ್ದಾರೆ. ಫುಲ್ ಅಲ್ಲಿಂದ ದೊಡ್ಡ ಬಯಲು, ಇಲ್ಲಿಂದ ನಿಂತ್ಕೊಂಡು ನೋಡ್ರೆ ಎಲ್ಲಿಗಂಟ್ಲು ಕಾಣುತ್ತೆ. ಸೊ ಆ ಕಡೆಗಿರೋರೆಲ್ಲ ತೋಟ ಮಾಡ್ಕೊಂಡಿದ್ದಾರೆ, ಕವಲೆಯಿಂದ ಕೆಳಗಿರೋರೆಲ್ಲ ಗದ್ದೆ ಮಾಡ್ಕೊಂಡವ್ರೆ. ನಮಗೆ ಇಲ್ಲಿಂದ ನೀರು ಬರುತ್ತೆ ಈ ಕವಲೆಯಿಂದ. ಇದು ಏಕ್ಲಿಗೂ ಇದೇ ರೀತಿ ನಲ್ಲಿಗಳು ಕೊಟ್ಟಿರ್ತಾರೆ. ಎಲ್ಲಿ ಇಳುಗುಳು ನೀರಿರುತ್ತೆ ಅಲ್ಲಿಗೆ ನಾವು ಅಲ್ಲಿಂದ ನೀರು ಗದ್ದೆಗೆ ತೊಗೊಂಡು ಗದ್ದೆ ನಾಟಿ. ಭತ್ತ ಬೆಳೀತಾರೆ, ಕಬ್ಬು ಕಬ್ಬು ಬೆಳೀತಾರೆ. ಇದು ನಲ್ಲಿ. ಈ ನಲ್ಲಿ ಬೇಕು, ಇದೆಲ್ಲ ಮುರಿದಾಕ್ಬಿಟ್ಟವ್ರೆ ಕಲ್ಲಲ್ಲಿ ಕೆಚ್ಚಿ ಸ್ಟ್ರಕ್ಕಾದಾಗ. ಹಿಂಗೆ ಈ ಕಡೆ ತಿರುಗಿಸಿದ್ರೆ ಆಫು ಆನೋ ಆ ಥರ ಮಾಡ್ಕೊಳ್ಳೋಕ್ಕೆ. ಮತ್ತು ಇಲ್ಲಿಂದ ಒಂದು ಪೈಪ್ ಕೊಟ್ಟಿರ್ತಾರೆ ಸ್ಟ್ರೈಟ್ ಈ ಕಡೆಗೆ. ಈ ಕವಲೆಯಿಂದ ನೀರು ಬಂದಿದ್ದು ಇಲ್ಲಿ ಬರುತ್ತೆ. ಇದು ನೀರು. ಈ ನೀರಿಂದ ಇಲ್ಲಿ ಕ್ಲೂಗಳು ಕೊಡ್ಕೊಂಡಿದ್ದಾರೆ. ಇದು ಮುಂದೆ ಈ ಕಡೆ ಲೆಫ್ಟ್ಗೆ ರೈಟ್ಗೆ ಎಲ್ಲಿ ಜಮೀನು ಐತೆ ಅವ್ರಿಗೆ ಬಿಡ್ಕೊತಾರೆ. ಆಲ್ಮೋಸ್ಟ್ ಅಲ್ಲಿಗೆಲ್ಲ ಜಾಸ್ತಿ ಭತ್ತ ಬೆಳೆಯಲ್ಲ, ಯಾಕಂದರೆ ಒಂದು ಆಳುಗಳು ಸಿಗೋಲ್ಲ, ಮತ್ತು ಕುಯ್ಯೋಕ್ಕೆ ಆಗಲಿ ತರೋಕ್ಕೆ ಆಗಲಿ. ಆಮೇಲೆ ಎಕರೆ ಗಂಟಲೆ ಇಲ್ಲ, ಒಂದು ಮಿಷಿನ್ ಕರಗಿಸ್ಕೊಬಂದು ಕುಯ್ಸ್ಬಿಡೋಣ ಅಂತ. ಪ್ರತಿಯೊಬ್ಬರು ಅರ್ಧ ಎಕರೆ 20 ಕುಂಟೆ 10 ಕುಂಟೆ ಆ ಥರ ಇಟ್ಟಿರ್ತಾರೆ. ಎಲ್ಲ ಕಬ್ಬು ಹಾಕ್ಬಿಡ್ತಾರೆ. ಒಂದು ವರ್ಷದ ಬೆಳೆ ಒಂದು ಸತಿ ಬಂದು ನೀರು ಒಂದು 3 ತಿಂಗಳು ಕಬ್ಬು ಬೆಳೆದ್ರೆ ಅದಾದಮೇಲೆ ನೀರು ಬಿಡ್ಕೊಂಡು ಹೋಗ್ತಾ ಇರ್ಬೋದು. ಜನ ಕೆಲಸ ಮಾಡೋದು ಕಮ್ಮಿ ಆಯ್ತದೆ. ಕೆಲಸ ಮಾಡಬೇಕು ಅಂತ ಅವ್ರಿಗೂ ಆಸೆ ಇದ್ರೂ ಜನಗಳು ಸಿಗೋಲ್ಲ. ಅದಕ್ಕೋಸ್ಕರ ಅದು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಈ ಥರ ಮಾಡಿಬಿಟ್ಟವ್ರೆ. ಈಗ ನಾವಿಲ್ಲಿ ಟಾರ್ಪಲ್ ಆಸಾಗೈತೆ, ಇಲ್ಲಿ ಕಟ್ಟಾಗೈತೆ. ಇಲ್ಲಿಂದ ಕೆಳಗೆ ಹೋಗ್ಬೇಕು. ಕೆಳಗೆ ಹೋಗಿ ಕೆಳಗಡೆಯಿಂದ ಹೊತ್ಕೊಂಬಂದು ಇಲ್ಲಿಗೆ ಇಡಬೇಕು. ಇದಾದಮೇಲೆ ಇನ್ನೂ ಒಂದು ಗದ್ದೆ ಇದೆ, ಅಲ್ಲಿಗೆ ಹೋಗ್ಬೇಕು. ಇಲ್ಲಿಗಿಂತ ಟ್ವಿಸ್ಟಲ್ಲಿ ಇಲ್ಲಿ ಹೆಂಗೋ ಹೊತ್ಕೊಂಡ್ಬಿಡ್ಬೋದು ಮೇಕೆ, ಬಟ್ ಅಲ್ಲಿ ಇನ್ನೂ ಅಡ್ವಾನ್ಸ್ ಆಗೈತೆ. ಅದಂತೂ ನೋಡಿಬಿಟ್ರೆ ನೀವು ಗುರು ಇಷ್ಟೊಂದೆಲ್ಲ ರಿಸ್ಕ್ ತಗೊಂಡು ಭತ್ತ ಬೆಳೀತಾರೆ ನೀವು ಅಂತ ಕೇಳ್ತೀರಾ, ಆ ಮಟ್ಟಕ್ಕೈತೆ. ಈಗ ನಾವು ಇಲ್ಲಿಗೆ ಅಲ್ಲಿಂದ ಹೊತ್ಕೊಂಬರ್ಬೇಕು. ಈಗ ಕೆಳಗೆ ಈಗ ಹೋಗ್ಬಿಟ್ಟು ಕೆಳಗಡೆ ಅಪ್ಪ ಇನ್ನೂ ಬಂದಿಲ್ಲ, ನಾನು ಬಂದಿದ್ದೀನಿ. ಅವ್ರು ಬರ್ತಾವ್ರೆ, ಕಟ್ಟಿಗಿಟ್ಟಲ್ಲಿ ತರ್ತಾವ್ರೆ. ಇವರು ಪಕ್ಕದ ಗದ್ದೆಯವರು ಕಬ್ಬು ಹಾಕವ್ರೆ. ಇದೇ ಇಕ್ಳು ನಾನು ಅಲ್ಲಿ ತೋರಿಸಿದ್ನಲ್ಲ, ಆ ಇಕ್ಳು ಇಲ್ಲಿ ಗಂಟೆ ಹರ್ಕೊಂಬಂದೈತೆ. ನಮ್ಮದು ತಲವಾರು ಗದ್ದೆ ಆಗಿರೋದ್ರಿಂದ ತುಂಬ ಅಡ್ವಾಂಟೇಜ್ ಅಂದರೆ ಭತ್ತ ಬೇಗ ತೊಗೊಂಡೋಗ್ಬೋದು. ಆಮೇಲೆ ನಮಗೆ ಜಾರ್ ಬರಬೇಕು, ಅವ್ರ ಗದ್ದೆ ಕುಯ್ಬೇಕು, ಇವ್ರ ಗದ್ದೆ ಕುಯ್ಬೇಕು ಅನ್ನೋ ರೀತಿ ವೆಯ್ಟ್ ಮಾಡೋ ಅವಶ್ಯಕತೆ ಇರೋಲ್ಲ. ಈಗ ಇನ್ನು ಮುಂದೆ ಬನ್ನಿ ತೋರಿಸ್ತಾ ಹೋಗ್ತೀನಿ ಇನ್ನೂ ಎಷ್ಟೆಷ್ಟೈತೆ ಅಂತ. ನಮ್ಮ ಅಕ್ಕಪಕ್ಕ ಗದ್ದೆ ಬೆಳೀತಿದಾರಲ್ಲ, ಆಲ್ಮೋಸ್ಟ್ ಅಲ್ಲಿ ಗದ್ದೆ ಕಮ್ಮಿ ಮಾಡ್ಬಿಟ್ಟು ಈಗ ಕಬ್ಬು ರಾಗಿ ಭತ್ತ ಆ ಥರ ಬೆಳೀತವ್ರೆ. ನಾವೀಗ ಇಲ್ಲಿ ನೋಡಿ, ಇಲ್ಲಿ ಕಾವಲೆ ತುಂಬೆಲ್ಲ ನೀರು ತುಂಬ್ಕೊಬಿಟ್ಟೈತೆ. ಈ ಗದ್ದೆಯಲ್ಲಿ ತಲವಾರು ಗದ್ದೆ ಆದರೆ ಇಕ್ಲೆಲ್ಲ ಸೋಸಿದ್ರು ನೀರು ಬಂದೇ ಬರುತ್ತೆ, ಯಾಕಂದರೆ ಜಾಸ್ತಿ ಎತ್ಬಿಡ್ತಾರೆ ಕೆಲವೊಬ್ರು ಗದ್ದೆಗಳಿಗೆ ಸಾಲಲ್ಲ ಅಂತ. ಸೊ ನಾವೀಗ ಕೆಳಗೆ ಹೋಗೋಣ. ಅಲ್ಲಿ ನಮ್ಮಮ್ಮ ಅವರೇ ಮಾತಾಡಿಸ್ಕೊಂಡು ಅವ್ರ ಹತ್ರ ಕಮ್ಯುನಿಕೇಷನ್ ಮಾಡ್ಕೊಂಡು ರಾಗಿ ಹಿಂಗೆ ಬಿಚ್ಕೊಬಿಡೋದೆ. ಅಲ್ಲ ಬಿಚ್ಕೊಬಿಡೋದಲ್ಲ ಅಂತ ತುಂಡಾಗಿರ ಏನು ಬರೀ ಚಾಯ್ಸ್ ಪ್ಯಾಕೆಟ್ ಎಲ್ಲ ಇಲ್ಲೇ ಅವಲ್ಲಮ್ಮ. ಇಲ್ಲ ಚಾಯ್ಸ್ ಪ್ಯಾಕೆಟ್ ಎಲ್ಲ ಇಲ್ಲೇ ಅವೆ. ಹಗ್ಗನ ತರ್ಲಿವಲ್ಲ ನಾವು ಒತ್ಕೊಳಕ್ಕೆ. ಅವ್ರು ಬರೋ ಗಂಟೆ ಕಾಯ್ಕೊಂಡು ಕುತ್ಕೊಳಕೈತದ, ಆದಷ್ಟು ಹೊತ್ತಾಗ್ತಾ ಇರೋದು. ನಿಮ್ಗೆ ಅಕ್ಕಿಗಳ ಸೌಂಡೆಲ್ಲ ಎಷ್ಟು ಕೇಳ್ತಾ ಐತೆ ಅಂತ ನನಗೆ ಗೊತ್ತಾಗ್ತಿಲ್ಲ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಬಂದಿರುತ್ತೆ ಅನ್ಕೋತೀನಿ. ಈ ಚಿಲಿ ಸೌಂಡು, ಆ ನೀರು ಹರಿತಾರ ಸೌಂಡು, ಇದೆಲ್ಲ ಕೇಳ್ತಾರೆ. ಏನೋ ಒಂಥರ ಮನ್ಸಿಗೆ ಸಮಾಧಾನ ಅನಿಸ್ದಂಗೆ. ಹಳ್ಳಿ ಕಡೆ ನಮಗಂತೂ ಹೊಲದ ಹತ್ರ ಗದ್ದೆ ಹತ್ರ ಕೆಲಸ ಮಾಡ್ಬೇಕಾದ್ರೆ ಒಬ್ಬರೇ ಇರೋದಂದ್ರೆ ತುಂಬಾ ಖುಷಿ. ನಿಮ್ಮ ಅವ್ರವು ಬಂದವೆ ಕೂದೇ ಇಲ್ಲ ನೋಡ್ರಪ್ಪ. ಇಲ್ಲಿಂದ ಹೊತ್ಕೊಂಡು ಮೇಕ್ ಹೋಗ್ಬೇಕು. ಅಲ್ಲಿ ಬಂದವಲ್ಲ, ಇಲ್ಲಿಂದ ಒಂದು 500 ಮೀಟ್ರ್ ಆಗ್ಬೋದಾ? 500 ಮೀಟ್ರ್ ಆಗುತ್ತೆ. ಒಂದು ಅರ್ಧ ಕಿಲೋಮೀಟ್ರ್ ಅಂದರೆ 500 ಮೀಟ್ರ್ ಅಂದರೆ ನೋಡಿ, ಈ ಇಕ್ಲಲ್ಲಿರೋ ನೀರು ಹೆಚ್ಚಾಗಿ ಒಳಗಡೆ ಮಣ್ಣು ಕೊರ್ಕೊಂಡು ಇಲ್ಲಿ ಬರ್ತದೆ ನೋಡಿ, ಇಲ್ಲಿ ಮಳೆ ಥರ. ಇದು ನಾವು ಎಲ್ಲ ಕೆಲಸ ಮುಗ್ದಾದ್ಮೇಲೆ ಬಗದ್ಬಿಟ್ಟು ಮತ್ತೆ ತುಂಬಬೇಕು. ಇಲ್ಲಿಂದ ಆ ತುದಿ ಅಲ್ಲಿ ಕವಲೇರಿ ಕಾಣ್ತಾ ಆಯ್ತಲ್ಲ, ತೆಂಗಿನ ಮರಗಳು, ಅಲ್ಲಿ ಗಂಟ ಹೊತ್ಕೋಬೇಕೀಗ. ಹೊತ್ಕೋಗಿ ಅಲ್ಲಿ ತಾಂಡಗಟ್ಟಿ ಅಲ್ಲಿಂದ ಬಡ್ಕೊಳ್ಳೋದು ಹೆಂಗೆ ಅಂತ ಪ್ಲ್ಯಾನ್ ಮಾಡಬೇಕು. ಈಗ ನಾವು ಹೊತ್ಕೊಬಿಡೋಣ ಬನ್ನಿ. ಕಟ್ಟು ಅಪ್ಪತ್ತವ್ರೆ
ಈಗ ಹಿರೇಕಟ್ಟಲ್ಲಿ ಓದಬೇಕು. ನಾವು ಯಾರೂ ಗದ್ದೆ ಒಳಗೆಲ್ಲ ಚಪ್ಪಲಿ ಹಾಕೊಂಡು ಓಡಾಡಲ್ಲ, ನಮ್ಗೆ ಅನ್ನ ಕೊಡೋ ಭೂಮಿ ಅಂದ್ಬಿಟ್ಟು ಇನ್ ಕೇಸ್ ಹಾಕೊಂಡಿದ್ರು ಹಿರಿಕರು ಬೈತಾರೆ. ಈಗ ಸದ್ಯಕ್ಕೆ ಈ ಕಟ್ಟಿಗೆ ಹಾಕಬೇಕು. ಅರ್ಲಿ ಮಾರ್ನಿಂಗು ಒಂದು 8 ಗಂಟೆ ಆಗೈತೆ. ಒಂದು ಚೂರು ಆರನ್ನು ಕಿಯ ಪಯ ಏನು ಸೌಂಡಿಲ್ಲ, ಆರಾಮಾಗೈತೆ ಜಾಗ. ಈಗ ತುಂಬ್ಕೊಂಡು ಇಲ್ಲಿಂದ ತಗೊಂಡು ಹೋಗ್ಬೇಕು. ವಾತಾವರಣ ನೋಡಬೇಕು. ಇಂಥ ಪ್ರಶಾಂತವಾದ ಜಾಗದಲ್ಲಿ ಬಂದು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಬಿಟ್ರೆ ಫ್ರೀ. ತಲೆಯಲ್ಲಿರೋ ಗಿಂಕ್ಷನ್ ಎಲ್ಲ ಹೊಂಟೋಯ್ತದೆ. ಇನ್ನು ನಮ್ಮಪ್ಪ ಬಂದಿಲ್ಲ, ಅವ್ರು ಕಾಯೋಕ್ಕಾಗಲ್ಲ. ಈಗ ಇರೋವನ್ನ ಹೊತ್ಕೊಯ್ತಾ ಇರ್ತೀನಿ ಮೇಕೆ. ಅದಾದಮೇಲೆ ಕಟ್ಗೆಲ್ಲ ಹಾಕ್ಕೊಂಡು ಹೆಂಗೆ ಹೊತ್ಕೊಯ್ತೀವಿ ಅನ್ನೋದನ್ನ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಈಗ ನಮ್ಮಪ್ಪ ಹೊತ್ಕೊ ಬರ್ತಾರೆ. ನಾನು ತಗೊಂಡೋಗಿ ಮೇಲ್ಗಡೆ ಹಾಕ್ಬಿಟ್ಟು ಬಂದೆ. ಇನ್ನೂ ಲೇಟ್ ಆಗೋಯ್ತು. ಹಂಗೂ ಮೇಲ್ಗಡೆಗೆ ಒಂದು ಹಗ್ಗ ಹಾಕಬಿಟ್ಟು ಹಗ್ಗದ ಮೇಲೆ ಹಿಂಗೆ ಹೆಗ್ಲ ಮೇಲೆ ಹೊತ್ಕೊ ಹೋಗ್ತಾ ಇದೀವಿ. ಹಂಗೂ ಲೇಟ್ ಆಗೋಯ್ತು. ತಲೆ ಮೇಲೆ ಹೊರ್ತಾರೆ ಒಲವರು. ನಾವು ಆಲ್ಮೋಸ್ಟ್ ಅಲ್ಲಿ ನಾನು ನಮ್ಮಪ್ಪ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಆ ಗದ್ದೆದೆಲ್ಲ ಏರ್ಕ ಬಂದು ಮೇಲ್ಗಡೆ ಇಟ್ಟಾಯಿತು. ಈಗ ಇನ್ನೊಂದು ಗದ್ದೆ ತಗ ಬಂದಿದ್ದೀವಿ. ಇಲ್ಲಿ ಈ ಗದ್ದೆಯಲ್ಲಿ ಒಂದು ಮ್ಯಾಜಿಕ್ ಏನಂದರೆ, ಟೋಟಲ್ ಇಲ್ಲಿ 7 ತುಂಡು ಐತೆ. 7 ತುಂಡಲ್ಲಿ 5 ತುಂಡಿಗೆ ಬೇರೆ ಭತ್ತ. ಆ ಭತ್ತಗಳು ಇನ್ನೂ ಬಂದಿಲ್ಲ. ಇನ್ನು 2 ತುಂಡಿಗೆ ಆ ಗದ್ದೆಯಲ್ಲಿ ಮಿಕ್ಕಿದ ಭತ್ತನ ತಗೊಬಂದು ಇಲ್ಲಿಂದ ಇಟ್ಟಿದ್ದು. ಇಲ್ಲಿದು ಹಾಗೆ ಹೊಂಟೋಗಿತ್ತು ಅಂದ್ಬಿಟ್ಟು, ಮಳೆ ಜಾಸ್ತಿ ಓದ್ಬಿಟ್ಟು ಆ ಟೈಮಲ್ಲಿ ಹಾಗೆ ಹೊಂಟೋಗಿತ್ತು ಅಂದ್ಬಿಟ್ಟು ಅಲ್ಲಿದ್ದ ಭತ್ತನ ಇಲ್ಲಿಗೆ ತಂದಿಟ್ಟು. ಈಗ ಇಲ್ಲಿ 2 ಗದ್ದೆ ಮಾತ್ರ ಬಂದಿದೆ. ಅಲ್ಲಿ ಪೈರ್ ಮಿಕ್ಕಿತ್ತು ತಗೊಬಂದು ಇಲ್ಲಿ ಇಟ್ಟಿದ್ವಲ್ಲ, ಆ 2 ಗದ್ದೆ ಕೂದ್ಬಿಟ್ಟಿದ್ದೀವಿ. ಈಗ ಇದನ್ನು ಕೂಡ ಹೊತ್ಕೋಬೇಕು. ಈಗ ಇಲ್ಲಿಂದ ಇದೆಲ್ಲ ಫುಲ್ ಗದ್ದೆನೇ. ಬಟ್ ಇದು ಕೋರ್ಟಿಗೆ ಬಿದ್ದು, ಅದು ಕೋರ್ಟ್ ಕೇಸ್ ಕ್ಲಿಯರ್ ಆಗದೇ ಪಾಳು ಬಿದ್ದೈತೆ. ಒಂದು ಮೇ ಬಿ ಒಂದು 30 ಎಕರೆ ಮೇಲೆ ಇರಬೇಕು. 30 ಎಕರೆ ಬರೋಲ್ಲ, ಒಂದು 3 ಎಕರೆ ಇರಬೇಕು. ಫುಲ್ ದೊಡ್ಡದು. ಇಲ್ಲಿಂದ ಕವಲೇರಿ ಗಂಟ್ಲು ಐತೆ. ಬಟ್ ನಾವೀಗ ಇಲ್ಲಿಗೆಲ್ಲ ಟ್ರ್ಯಾಕ್ಟರ್ ತರೋಕ್ಕಾಗಲ್ಲ, ಉಣ್ಕೊಳ್ಳುತ್ತೆ. ಹೊಸತಿ ಇಲ್ಲೇ ಉಣ್ಕೊಬಿಟ್ಟು ಎಳ್ಸೋಕ್ಕೆ JCB ಕರ್ಕೊಬಂದು ಎಳ್ಸ್ಕೊಂಡು ತಗೊಂಡೋಗಿದ್ದು. ಅದಕ್ಕೋಸ್ಕರ ಈ ಸತಿ ಒಂದು ಸ್ವಲ್ಪ ಮೇಕೆ ಹೊತ್ಕೋಣ ಅಂದ್ಬಿಟ್ಟು ಮೇಕೆ ಹೊತ್ತಾ ಇದೀವಿ. ಈಗ ನಾವು ಅಲ್ಲಿ ಟಾರ್ಪಲ್ ಹತ್ರ ನಾನು ತೋರಿಸಿದ್ರೆ ನೋಡಿ, ಅಲ್ಲಿಂದ ಈಗ ನಾನು ಹೊತ್ಕೊಬಂದು ಅಲ್ಲಿಗೆ ಹಾಕ್ಬಿಟ್ಟು ನಡ್ಕೊ ಬರ್ತಾಯಿದ್ದೀನಿ. ನಮ್ಮಪ್ಪ ಈಗ ಹೊತ್ಕೋದ್ರು. ನಾನೀಗ ಕೆಳಗೆ ಹೋಗ್ಬೇಕು. ಇಲ್ಲಿ ನೋಡ್ಬೋದು, ಇಲ್ಲಿ ಹಳ್ಳ. ಹಿಂಗೆ ಪ್ರತಿಯೊಂದು ಗದ್ದೆಯಲ್ಲೂ ಹಳ್ಳ ಇರ್ತದೆ. ನಮ್ಮ ಕಾಲು ನೋಡ್ಬೋದು, ಇಷ್ಟು ಗಂಟೆ ಉಣ್ತೈತೆ. ಒತ್ತರೆ ಇನ್ನೂ ಜಾಸ್ತಿ ಉಣುತ್ತೆ. ಹೊತ್ಕೊಂಡು ಹೊರೆ ಹೊತ್ಕೊಂಡಾಗ ಇನ್ನೂ ವೆಯ್ಟ್ ಜಾಸ್ತಿ ಐತಲ್ಲ, ಅವಾಗ ಇನ್ನೂ ಜಾಸ್ತಿ ಹೊರುತ್ತೆ. ಇವಾಗ ವೆಯ್ಟ್ ಗೀಟ್ ಏನಿಲ್ಲ, ಬರೀ ಹಗ್ಗ ಹಿಡ್ಕೊಂಡು ನಾನು ಫೋನು ಜೊತೆಲಿ ಹೋಗ್ತಾ ಇದ್ದೀನಿ. ಅಷ್ಟೊಂದು ಉಣ್ತಲ್ಲ. ಇದಾದಮೇಲೆ ಇಲ್ಲಿ ಒಂದು ಇಕ್ಳು ಬರುತ್ತೆ, ನೀರು ಹೋಗೋಕ್ಕೆ ಅಂತ ಇಕ್ಳು ಬಿಟ್ಟಿದ್ದೀವಿ. ಈ ಇಕ್ಳನ್ನ ದಾಟಬೇಕು. ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಉಣ್ತೈತೆ. ಈಗ ಇಲ್ಲೇ ಹೊರೆ ಹೊತ್ಕೊಬಂದ್ರೆ ಇನ್ನೂ ಜಾಸ್ತಿ ಉಣುತ್ತೆ. ಇಲ್ಲಿ ಇಕ್ಳೈತೆ. ಇಕ್ಳನ್ನ ದಾಟಿ ನಾವು ಆ ಕಡೆಗೆ ಹೋಗ್ಬೇಕು. ಆ ಕಡೆಯಿಂದ ಇನ್ನೊಂದು ಕೌಲೇರಿ ಐತೆ, ಅಲ್ಲಿಂದ ಬರ್ಬೋದು. ಬಟ್ ಅಲ್ಲಿ ಇನ್ನೂ ಯಾರೂ ಕೂದಿಲ್ಲ, ಅಲ್ಲೂ ಜಾಗ ಇಲ್ಲ. ಇಲ್ಲಿ ನೋಡಿ, ಅಲ್ಲಿಗೆ ಹಾಕಿದ್ದೀವಿ. ಇದು ಇಕ್ಳು. ಮಧ್ಯೆ ಕಾಲು ಹಾಕಿದ್ರೆ ಫುಲ್ ಉಣ್ಕೊತೀವಿ. ನಾನು ಒಂದು ಅರ್ಧ ಮುಚ್ಕೊಳ್ತೀನಿ, ಅಲ್ಲಿ ಗಂಟೆ ಉಣ್ಕೊತೀನಿ. ಈ ಅಲ್ಲಿಗೆ ಮೇಲೆ ನಡ್ಕೊ ಹೋಗ್ಬೇಕೀಗ. ನೋಡಬೇಕು, ಮುಂದೆ ತೂಕದಲ್ಲಿ ನಡ್ಕೋಬೇಕು. ಈ ಕಡೆ ಹಳ್ಳ ಇರ್ತದೆ. ಇಲ್ಲ ಮಧ್ಯಕ್ಕೆ ಕಾಲು ಬಿಟ್ಟರೆ ಸೆಲೆಬ್ರೇಷನ್ನೇ, ಉಣ್ಕೊಬಿಡ್ತೀವಿ. ಇದು ನೋಡಿ, ಇಲ್ಲಿ ಗಂಟೆ ಉಣ್ತೈತೆ. ಅದು ಎಸ್ಲೆ ಮೇಲೆ ಕಾಲಿಕ್ತಿರೋದಕ್ಕೆ. ಎಸ್ಲೆಗಿಸ್ಲೆ ಏನೂ ಇಲ್ಲ, ಸದೆ ಏನೂ ಇರಲ್ವಲ್ಲ, ಅಂಥ ಕಾಲಿಟ್ರೆ ಫುಲ್ ಉಣ್ಕೊತೀವಿ. ಯಾಕಂದರೆ ಇದು ಜಾಸ್ತಿ ಜೋಳು ನೀರು ಯಾವಾಗಲೂ ಬರ್ತಾ ಇರ್ತದೆ. ಕವಲಲ್ಲಿ ನೀರು ಹರಿಬೇಕಾರಲ್ಲ, ಇಲ್ಲ ಆಲ್ಮೋಸ್ಟ್ ಅಲ್ಲಿ ನೀರು ಹರಿತವೆ. ಈಗ ಮೇಲ್ಗಡೆಗೆ ಬಂದು ಊಟ ಎಲ್ಲ ತಿಂದಿದ್ದು, ಊಟ ಮಾಡೋಕ್ಕೂ ಟೈಮ್ ಸಿಕ್ಕಿಲ್ಲ. ಈಗೆಲ್ಲ ಒತ್ತು ಹಾಕ್ಬಿಟ್ಟು ಆಮೇಲೆ ಒತ್ತು ಹಾಕ್ಬಿಟ್ಟು ಊಟ ಮಾಡಬೇಕು. ಅಲ್ಲಿಂದ ಇಲ್ಲಿ ಗಂಟೆ ಬರಬೇಕು. ಅರೌಂಡ್ ಇದು ಒಂದು 70 ಮೀಟ್ರ್ ಆಯ್ತದೆ. ನಮ್ಮ ಅಕ್ಕ ಕೊಟ್ಟಿದ್ದು ಚಾಕ್ಲೇಟು ಒಂದು ದಿವಸದಿಂದ ಇಲ್ಲೇ ಜೋಗಳಿಗೆ ಐತೆ. ಇವಾಗ ತಿಂದು ಖಾಲಿ ಮಾಡಿಬಿಡೋಣ, ಎನರ್ಜಿ ಬರ್ತದೆ ಸೀತಿದ್ರೆ. ಇದೆಲ್ಲ ಕಟ್ಟಾಗೈತೆ. 2 ತುಂಡು ಮಾತ್ರ ಹೊತ್ಕೋಬೇಕು. ಇದು ಯಾವುದಿದು ಚಾಕ್ಲೇಟ್ ಬ್ರ್ಯಾಂಡು, ಗೋಲ್ಡ್ ಚಾಕ್ಲೇಟ್ ಬ್ರ್ಯಾಂಡು. ಚಾಕ್ಲೇಟ್ ತಿಂದ್ಕೊಂಡು ಇಲ್ಲಿಂದ ಇವೆಲ್ಲ ಹೊತ್ಕೊ ಹೋಗ್ಬೇಕು. ದಾಟಿ ಆ ಕಡೆ ಕೈ ಪೈ ಕುಯ್ಕೊಳ್ದಂಗೆ ಐತೆ. ಅಲ್ಲಿ ನೋಡ್ಬೋದು, ನಮ್ಮ ಅಪ್ಪ ನಮ್ಮಮ್ಮ ಕಟ್ತಾರೆ. ಕೈ ಪೈ ಕುಯ್ಕೊಳ್ದಂಗೆ ಅದೇ ಸುಮ್ಮನೆ ಇದನ್ನ ಎತ್ಕೊಂಡು ನಾನು ಬೇಕಡಿಗೆ ಹೋಗ್ಬೇಕು. ಪಕ್ಕದ ಗದ್ದೆಯವ್ರು ಅದು ಇಲ್ಲಿಗೆಲ್ಲ ಕವರ್ ಆಗಿರೋಲ್ಲ. ಇನ್ನೂ 5 ತುಂಡು ಐತೆ. ಆ ಗದ್ದೆಗಳು ಇನ್ನೂ ಬಂದಿಲ್ಲ. ಅದು ಬಂದಾದ್ಮೇಲೆ ಅದನ್ನು ಕುಯ್ಬೇಕಾಗತ್ತೆ. ಈಗ ಇನ್ನೂ ಹಸಿ ಐತೆ, ಅದಕ್ಕೆ ಬಂದಿಲ್ಲ. ಇಲ್ಲಿ ನೋಡ್ಬೋದು, ಇಷ್ಟು ಗಂಟೆ ಉಣ್ತಾಯ್ತಿಲ್ಲಿ ಕಾಲು. ಇದಾದಮೇಲೆ ಇಲ್ಲಿಂದ ಇದೆಲ್ಲ ಹೊತ್ಕೋಗ್ಬೇಕು. ಈಗ ಆ ಹಳ್ಳ ದಾಟೋದೈತಲ್ಲ, ಅದೇ ದೊಡ್ಡ ವಿಚಾರ. ಫುಲ್ಲು ಆ ಹಳ್ಳ ಫುಲ್ಲು ಹಾಳಾಗೈತೆ. ನೋಡಿ, ಇಕ್ಳು ಕೊಟ್ಟೈತೆ. ನೀರು ಗದ್ದೆ ಒಳಗೆ ನಿಂತ್ಕೋಬಾರ್ದು, ಕಾಲು ಉಣ್ಬಾರ್ದು ಅಂದ್ಬಿಟ್ಟು ಈ ಥರ ಇಕ್ಳು ಕೊಡ್ತೀವಿ. ಆದರೂ ನಾವು ಏನೇ ಇಕ್ಳು ಕೊಟ್ಟರು ಇದು ಜಳು ಭೂಮಿ. ಮೇಲ್ಗಡೆ ಇರೋರೆಲ್ಲ ಜಾಸ್ತಿ ನೀರು ತಗೊಬಿಟ್ಟಿರ್ತಾರೆ. ಅದೆಲ್ಲ ಜೋಳ್ಬೇಕು. ಹಳ್ಳ ಇರೋದ್ರಿಂದ ಈ ಕಡೆಗೆ ಬರುತ್ತೆ. ನೋಡಿ, ಇದು ಇನ್ನು 5 ತುಂಡಿಗೆ ಬೇರೆ ಭತ್ತ ನೆಟ್ಟದ್ವಲ್ಲ ಗದ್ದೆ, ಅದು ಇದು. ಇಲ್ಲಿಂದ ಮೇಲ್ಗಡೆ ಅಂತ ಐತೆ. ನೆಕ್ಸ್ಟ್ ಹೊತ್ತಿಗೆ ಇದು ಇನ್ನೂ ಒಂದು 15 ದಿವಸ 20 ದಿನ ತಡೆಯುತ್ತೆ. ಈಗ ಹಾಲ್ಗಾಯ ಆಗವೆ. ಅದಾದಮೇಲೆ ಕುಯ್ಬೇಕು. ಈಗ ಇವೆರಡು ತುಂಡು ಕೆಳಗಡೆ, ಈ ತುಂಡು ಮಗಳು ಇಲ್ಲೇ ಉಣ್ಕೊಂಡಿದ್ದು, ಕೆಳಗಡೆ ತುಂಡು ಬಂದೈತೆ. ಇದನ್ನು ತಗೊಂಡು ಮಗಳು ಇಲ್ಲೇ ಉಣ್ಕೊಂಡಿದ್ದು. ಇಲ್ಲಿಂದ ಹೊತ್ಕೋಗ್ಬೇಕು. ನಮ್ಮಮ್ಮ ಎಲ್ಲ ಕಟ್ಟಿ ರೆಡಿ ಮಾಡವ್ರೆ. ನಿಮ್ಮ ಮಗಳು ಈಗ ಇಲ್ಲಿಂದ ಹೊತ್ಕೊಂಡು ಹೋಗಿ ನಮ್ಮಪ್ಪನೂ ಕಟ್ತವ್ರೆ. ಇನ್ನೊಂದು 2 ತುಂಡು ಕಟ್ತಾರೆ. ಅಲ್ಲಿಂದ ಕಟ್ಟಿ ಹೊತ್ಕೊಂಡಾಗಿ ಮತ್ತೆ ಟ್ರ್ಯಾಕ್ಟ್ರಿಗೆ ಲೋಡ್ ಮಾಡ್ಕೊಂಡು ಟ್ರ್ಯಾಕ್ಟ್ರಿಗೆ ತಗೊಂಡು ಬೆಳಗ್ಗೆ ಹೊತ್ತಿದ್ವಲ್ಲ ಆ ಜಾಗ ಬಂದಿದ್ದೀವಿ. ಇದು ಬೆಳಗ್ಗೆ ಹೊತ್ತಿರೋಂಥ ಜಾಗ. ಅಲ್ಲಿ
ರಾಗಿ ಬಿದ್ದೈತೆ ಅದೆಲ್ಲನೂ ಒತ್ತಿ ಎಸ್ತಿ ಮೇಲ್ಗಡೆ ಕಟ್ಟಾಯಿತು. ಈಗ ಇಲ್ಲಿಂದ ಮನೆಗೆ ತೊಗೊಂಡೋಗಿ ಮುಗಿದ್ರೆ ಮುಗೀತು. ಇದಿಷ್ಟು ಹೇಳ್ತಾ ರೈತರ ಜೀವನ ಚಿಕ್ಕದಾಗಿ ಒಂದು ತಿಳಿಸೋವಂಥ ಒಂದು ವೀಡಿಯೋ ಮಾಡಿದ್ದೆ ನಾನು. ಇದು ನೋಡಿದ್ದೆಲ್ಲ ತುಂಬ್ಕೊಂಡಿದ್ದೀನಿ. ಈಗ ಇಲ್ಲಿಂದ ಮನೆಗೆ ಹೋಗ್ಬಿಟ್ಟು ಇಲ್ಲಿಗೆ ಬಂದು ಸುರಿದಾಯಿತು. ಇಲ್ಲಿಗೆ ನಮ್ಮ ಕೆಲಸ ಮುಗೀತು. ನೆಕ್ಸ್ಟ್ ಮಿಷಿನ್ ಓಡಿಸೋದು ಅದರದ್ದು ಬಗ್ಗೆ ವೀಡಿಯೋ ಮಾಡ್ತೀನಿ. ರೈತರ ದಿನಾಚರಣೆ ಆಗಿರೋದ್ರಿಂದ ಈ ವಿಡಿಯೋನ ಎಡಿಟ್ ಮಾಡಿ ಹಾಕೋಣ ಅಂದ್ಬಿಟ್ಟು ಇವಾಗ ಹಾಕ್ತಾಯಿನಿ. ಒಂದು ಸೆಕೆಂಡ್ ಎಲ್ರಿಗೂ ರೈತರ ದಿನಾಚರಣೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾಯಿನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಧನ್ಯವಾದಗಳು.